ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಬರೇ ಒಂದೇ ಒಂದು ಟಾಪಿಕ್, ಬಿಸ್ನೆಸ್ ಯಾಕೆ ಮಾಡಬೇಕು, ಬಿಸ್ನೆಸ್ ಮಾಡೋದ್ರಲ್ಲಿ ಬೆನಿಫಿಟ್ ಏನು. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸರ್ವಿಸ್ ಮಾಡ್ತೀನಿ. ಸರ್ವಿಸಿಗೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ನಂತರ ನಮಗೆ ರಿಟೈರ್ಮೆಂಟ್ ಕೊಡ್ತಾರೆ. ರಿಟೈರ್ಮೆಂಟ್ ಕೊಟ್ಟಿದ ಮೇಲೆ ನಾವೇನಾಗ್ತೀವಿ, ರಿಟೈರ್ಡ್ ಆಗಿಬಿಡ್ತೀವಿ. ಎಲ್ಲ ಕೆಲಸ ನಮ್ಮ ಕೈಯಿಂದ ಜೀರೋ. ಅವಾಗ ನಾವು 1ರಿಂದ 100 ಮಟ್ಟ ಹೋಗಿರ್ತೀವಿ. ಆ ರಿಟೈರ್ಮೆಂಟ್ ಆಗಿದ ನಂತರ ಸೀದಾ ಡೌನ್, ಜೀರೋ ಆಗಿರುತ್ತೆ. ಅದೇ ಲೈಫ್ ಸ್ಟೈಲ್ ನಾವು ನಮ್ಮ ಬಿಸ್ನೆಸ್ ಮಾಡ್ತೀವಿ. ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ತಂದೆ ಬಿಸ್ನೆಸ್ ಮಾಡ್ತಿದ್ರು. ಆ ಬಿಸ್ನೆಸ್ಸು ನಮ್ಮ 1978ನಲ್ಲಿ ಸ್ಟಾರ್ಟ್ ಆಗಿದೆ. 1978ನಲ್ಲಿ ಸ್ಟಾರ್ಟ್ ಆಗಿ ನಮಗೆ ನಮ್ಮ ತಂದೆ 2005ನಲ್ಲಿ ನಮ್ಮ ಕೈನಲ್ಲಿ ಕೊಟ್ಟರು ಬಿಸ್ನೆಸ್. ಆದರೆ ನನ್ನ ಕೈನಲ್ಲಿ 2005ನಲ್ಲಿ ಯಾವಾಗ ಬಿಸ್ನೆಸ್ ಸಿಕ್ತು, ಆವಾಗ ನಾನು ವಾಪಸ್ ಜೀರೋಯಿಂದ ಸ್ಟಾರ್ಟ್ ಆಗಿಲ್ಲ. ನಾನು ಅಲ್ಲೇ ಇದ್ದೆ. 100ಇಂದ ಸ್ಟಾರ್ಟ್ ಆಗಿ 200 ಸ್ಪೀಡಿಗೆ ಹೋಗತ್ತೀನಿ. ಫ್ರೆಂಡ್ಸ್, ಅರ್ಥ ಆಗಿರ್ಬಹುದು ನನ್ನ ಮಾತು. 100ಇಂದ ಸ್ಪೀಡ್ ಸ್ಟಾರ್ಟ್ ಆಗಿ 200 ಮಟ್ಟ ಹೋಗಕತ್ತೀನಿ. ಅದೇ ನಮ್ಮ ತಂದೆ ಏನಾರು ಸರ್ವಿಸ್ ಮಾಡ್ತಿದ್ರು, ಅವರು 2000ನಲ್ಲಿ ನನಗೆ 5ನಲ್ಲಿ ಏನಾರು ಬಿಸ್ನೆಸ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದರೆ, ಅವಾಗ ನಾನೇನು ಸ್ಟಾರ್ಟ್ ಮಾಡಿದೆ, ಜೀರೋಯಿಂದ ಸ್ಟಾರ್ಟ್ ಆಗಿತ್ತು. ಜೀರೋಯಿಂದ ಸ್ಟಾರ್ಟ್ ಆಗಿ ನಾನು 100 ಮಟ್ಟ ಮುಟ್ತಿದ್ದೆ. ಸೊ ಫ್ರೆಂಡ್ಸ್, ಇದು ಈ ಬಿಸ್ನೆಸ್ ಲೈಫ್ ಹೆಂಗಿದೆ ಅಂದರೆ, ನೀವು ಇವತ್ತೇನು ಮೆಹನತ್ ಮಾಡ್ತೀರಿ, ನೀವು 100 ಮಟ್ಟ ಮುಟ್ತೀರಾ, ಅವಾಗ ನಿಮ್ಮ ಬರೋ ಪೀಳಿ ಕೂಡ ಆ 100ಇಂದ ಮುಂದೆ 101 ಆಗುತ್ತೆ. ಆದರೆ ಅವರಿಗೆ ಜೀರೋಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಇರೋದಿಲ್ಲ. ಅವರು ನಿಮ್ಮ ಚೇರ್ ಮೇಲೆ ಬಂದು ಕೂಡ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಇವತ್ತು ಅವ್ರ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ, ತಿಂಗಳ 50,000 ರೂಪಾಯಿ. ಇವತ್ತು ನಮ್ಮ ಕಂಪನಿ 50,000 ಸ್ಟಾರ್ಟ್ ಆಗಿದೆ ಅರ್ನಿಂಗ್, ತಿಂಗಳ ದುಡಿಯೋದು. ಅದು ನನ್ನ ಮಗನೇ ಬಂತು, ಅವನು 51 ದುಡಿತಾನೆ. ಜೀರೋಯಿಂದ ಸ್ಟಾರ್ಟ್ ಆಗಲ್ಲ. ಇವತ್ತು 5,000ಇಂದ ಸ್ಟಾರ್ಟ್ ಆಗಿ ಸಂಬಳ ಸ್ಟಾರ್ಟ್ ಆಗಿ ಆಮೇಲೆ 50,000 ಆಗುತ್ತೆ. ಅವನಿಗೆ 51ರಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಕೆಲಸ ಆಗೋದು. ಅದೇ ಆಗುತ್ತೆ ಬಿಸ್ನೆಸ್ನಲ್ಲಿ. ಏನಾಗುತ್ತೆ ಅಂದರೆ, ಇವತ್ತು ನೀವೇನು ಕೆಲಸ ಮಾಡ್ತೀರಾ ಅದು ಮುಂದೆ 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 ಬೆನಿಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಹೇಗಿದೆ ಅಂದರೆ, ನೀವು ಸರ್ವಿಸ್ ಮಾಡ್ತೀರಾ, ಜಾಬ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಆದರೆ ಸೈಡಿಗೆ ಸಣ್ಣ ಪುಟ್ಟ ಸೆಕೆಂಡ್ ಅರ್ನಿಂಗ್ ಅಂತಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಿಮ್ಮ ರಿಟೈರ್ಮೆಂಟ್ ಲೈಫ್ ಬಂದಿದ್ದಾಗೆ ಅದ ನಂತರನೂ ನಿಮಗೆ ಡೈಲಿ ರುಟೀನ್ ಒಳ್ಳೆ ಬಿಸ್ನೆಸ್ ಸಿಗ್ತಾ ಇರುತ್ತೆ. ಒಳ್ಳೆ ಬಿಸ್ನೆಸ್ ಮಾಡೋ ಸ್ಟೈಲ್ ಇರುತ್ತೆ. ನಿಮ್ಮ ಕೈನಲ್ಲಿ ಒಂದು ಗ್ರೋತ್ ಸಿಗುತ್ತೆ. ಆರಾಮಾಗಿ ಒಳ್ಳೆ ಚೆನ್ನಾಗಿ ನಡೀತೆ. ಸೊ ಫ್ರೆಂಡ್ಸ್, ಬಿಸ್ನೆಸ್ ಮಾಡಿ. ಬಿಸ್ನೆಸ್ನಲ್ಲಿ ಇಷ್ಟು ಬೆನಿಫಿಟ್ ಇದೆ. ಯಾವಾಗೂ ನಮ್ಮ ಲೈಫ್ ಜೀರೋ ಮಟ್ಟ ಹೋಗೋದಿಲ್ಲ. ಅದು ನೋಡಿ, ಯಾರಾಗಲಿ ರಿಟೈರ್ಡ್ ಆಗೇ ಆಗ್ತಾರೆ. ಸರ್ವಿಸ್ನಲ್ಲಿ ರಿಟೈರ್ಮೆಂಟ್ ಇದ್ದೇ ಇದೆ. ಬೇರೆ ಯಾವುದ್ರಲ್ಲಿ ಇದೆ ಇಲ್ಲ, ಸರ್ವಿಸ್ನಲ್ಲಿ ರಿಟೈರ್ಮೆಂಟ್ ಇದೆ. ಬಿಸ್ನೆಸ್ನಲ್ಲಿ ಯಾವಾಗಲೂ ರಿಟೈರ್ಮೆಂಟ್ ಸಿಗಲ್ಲ. ನೀವು ಎಲ್ಲಿ ಮಟ್ಟ ನೀವು ಬಿಸ್ನೆಸ್ ನೋಡ್ತೀರಾ, ಬಿಸ್ನೆಸ್ ಮಾಡ್ಬೋದು. ಈಗ ನಮ್ಮ ಟಾಟಾದಲ್ಲಿ ನೋಡ್ತೀರಾ, ರತನ್ ಟಾಟಾ ಇವತ್ತು ಈ ಏಜ್ನಲ್ಲಿ ಕೂಡ ಅವ್ರು ಬಿಸ್ನೆಸ್ ಮಾಡ್ತಾರೆ. ಯಾಕಂದರೆ ಅವ್ರು ಬಿಸ್ನೆಸ್ ಮಾಡಿದ್ದಾರೆ. ಅದೇ ಯಾವ ಕಂಪ್ನಿನಲ್ಲಿ ಎಷ್ಟು ಮಂದಿ ಇರ್ಬೋದು, ರಿಟೈರ್ ಮಾಡಿ ಮನೆಗೆ ಹೋಗಿ ಕುಂತಿದ್ದಾರೆ. ಸೊ ಬಿಸ್ನೆಸ್ ಮಾಡೋರಿಗೆ ರಿಟೈರ್ಮೆಂಟ್ ಇರೋದಿಲ್ಲ. ಸೊ ರಿಟೈರ್ಮೆಂಟ್ ನಂತರನೂ ನಮಗೆ ಇನ್ಕಮ್ ಇರುತ್ತೆ. ಯಾವಾಗಿರುತ್ತೆ, ರಿಟೈರ್ಮೆಂಟ್ ಲೈಫ್ ನಂತರನೂ ಇನ್ಕಮ್ ಯಾವಾಗಿರುತ್ತೆ, ನಾವು ಬಿಸ್ನೆಸ್ ಮಾಡ್ತೀವಿ. ಈ ಬಿಸ್ನೆಸ್ಸಲ್ಲಿ ಇಷ್ಟು ಬೆನಿಫಿಟ್ ಇದೆ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬಿಸ್ನೆಸ್. ಯಾವ್ದಾದ್ರು ಬಿಸ್ನೆಸ್ ಮಾಡಿ, ಅದು ಬಿಸ್ನೆಸ್ 1 ಸೆಕೆಂಡ್ ಅರ್ನಿಂಗ್ ಇರಲೇಬೇಕು. ಆ ನಂತರ ನಮಸ್ಕಾರ, ಜೈ ಹಿಂದ್, ಜೈ.